ಯಾಕಮ್ಮ ಮಗನೇ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀಯಾ? ನಾಳೆ ಎಂಗೇಜ್ಮೆಂಟ್ ಆದರೆ ಎಲ್ಲಿ ನವಮಿ ಕೈ ತಪ್ಪೋಗ್ತಾಳೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಅಜ್ಜಿ, ನನಗೆ ಆ ಭಯನೂ ಇದೆ. ಮತ್ತೊಂದು ಕಡೆ ನೋವಿನ ಶಾಶ್ವತ ಕಳ್ಕೊಳ್ತೀನಿ ಅಂತ ನನಗೆ ಆವಾಗಿಂದ ಅನಿಸ್ತಾ ಇದೆ. ಒಟ್ಟಿನಲ್ಲಿ ನಾಳೆ ಏನಾಗುತ್ತೆ ಅಂತ ಟೆನ್ಷನ್ ಆಗ್ತಿದೆ ನನಗೆ. ಎಕ್ಸಾಮ್ ರಿಸಲ್ಟ್ ಬಂದಾಗಲೂ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರ್ಲಿಲ್ಲ ಕಣ ನೀನು. ಈಗ ನೋಡು, ಒಳ್ಳೆ ಬಾಲ ಸುಟ್ಟ ಬೆಕ್ಕಿನ ಮರಿ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೀಯಾ. ಅಜ್ಜಿ, ಪರಿಸ್ಥಿತಿ ಒಂದೇ ಥರ ಇರಲ್ವಲ್ಲ ಅಜ್ಜಿ. ನನ್ನ ಜೀವನಕ್ಕೆ ಏನಾದರೂ ಒಂದು ಬೆಲೆ ಬರಬೇಕು ಅಂತಂದ್ರೆ ನಾಳೆ ಏನಾದರೂ ನಡೆದು ನೋವು ಚಿರುವಿಂದ ದೂರ ಆಗಬೇಕು. ಇಲ್ಲಾಂದ್ರೆ ನಾನು ಬದುಕಿದ್ದು ಪ್ರಯೋಜನ ಇರಲ್ಲ. ಅಯ್ಯೋ, ಇಷ್ಟಕ್ಕೆಲ್ಲ ಸಾಯೋ ಮಾತು ಯಾಕೋ ಆಡ್ತೀಯ ಮಗನೇ? ಅಜ್ಜಿ ಬಂದಿದ್ದಾರಲ್ಲ, ಈಗ ಯೋಚನೆ ಮಾಡೋದೇನಿದೆ? ನಮ್ಮ ಜೊತೆ ಅಮೂಲ್ಯ ಬೇರೆ ಇದ್ದಾಳೆ. ನಾವೆಲ್ಲರೂ ಸೇರಿದ್ರೆ ಅವ್ರ ನಾಶ ಆಗೋದು ಖಂಡಿತ. ಅಮ್ಮ, ಅಮೂಲ್ಯ ಬರೋವರೆಗೂ ನಾನು ಏನು ಹೇಳೋದಕ್ಕಾಗಲ್ಲ. ಅಕಸ್ಮಾತ್ ಅವಳಿಗೇನು ತಲೆಗೆ ಹೊಳಿಲಿಲ್ಲ ಅಂತಂದ್ರೆ ಅವಾಗೇನು ಮಾಡೋದು? ಇವತ್ತೇನೋ ಆ ಗಾಜಿನ ಚೂರಿಂದ ಅತ್ತೆ ಗಾಯ ಮಾಡಾಯ್ತು, ಆದರೆ ಅದು ಸಾಕಾಗಲಿಲ್ಲ. ಅವ್ರು ಬದುಕಿರೋವರೆಗೂ ನಾವು ಅನ್ಕೊಂಡಿದ್ದು ಯಾವುದು ನಡೆಯಲ್ಲ. ಅವಳು ಜೀವಂತವಾಗಿದ್ರೆ ತಾನೇ ಏನೂ ನಡೆಯಲ್ಲ. ಅವಳ ಜೀವನೇ ತೆಗೆದು ಬಿಟ್ರೆ ನಾವು ಅನ್ಕೊಂಡಿರೋಗಿ ಇಲ್ಲ ಆಗುತ್ತೆ. ಹೌದು, ನಾಳೆ ಅವಳ ಜೀವ ನನ್ನ ಕೈಯಲ್ಲಿರುತ್ತೆ. ಅವಳನ್ನ ಉಳಿಸೋದು, ಪಾರ್ಸಲ್ ಮಾಡೋದು ಎಲ್ಲ ನಾನು ನಿರ್ಧಾರ ಮಾಡಬೇಕು. ಅಂದ್ರೆ ಅತ್ತೆನ ಸಾಯಿಸ್ಬಿಡ್ತೀಯ ಅಜ್ಜಿ? ಅದರಿಂದ ನಮ್ಗೇನಾದ್ರೂ ತೊಂದರೆ ಆದ್ರೆ? ಸಾಯಿಸೋದು ಅಂದ್ರೆ ರಕ್ತ ನಮ್ಮ ಕೈಗೆ ಅಂಟ್ಕೊಳ್ಳೋದಲ್ಲ, ಅದು ಬೇರೆ ರೀತಿನೇ. ನಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ಅದ ಗ್ಯಾರಂಟಿ ನಾನು ಕೊಡ್ತೀನಿ. ಅಮ್ಮ, ನೀನು ಹೀಗೆ ಹೇಳ್ತಾ ಇದ್ರೆ ನಮಗೆ ಟೆನ್ಷನ್ ಆಗುತ್ತೆ. ನಾಳೆ ಅದೇನು ಮಾಡ್ಬೇಕಂತಿದ್ಯೋ ಅದನ್ನು ಹೇಳು. ಅದಕ್ಕೆ ನಾವು ಏನಾದರೂ ಮಸಾಲೆ ಹಾಕಬಹುದಾ ಅಂತ ಯೋಚನೆ ಮಾಡ್ತೀವಿ. ರಾಜಿ, ಇಷ್ಟು ದಿನ ನೀನು ಮಸಾಲೆ ಹಾಕಿದ್ದನ್ನ ನಾನು ನೋಡಿಲ್ವಾ? ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತ ನಾನು ನೋಡ್ಕೊತೀನಿ. ಅದಕ್ಕೆ ಸಹಾಯ ಮಾಡಿದ್ರೆ ಸಾಕು. ಎಲ್ಲದಿಂದ ಇಷ್ಟು ದಿನ ದೂರ ಇದ್ದು ನನ್ನ ಬುದ್ಧಿಗೆ ಮಂಕು ಬಡ್ದಿತ್ತು. ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾನು ನೋಡ್ಕೊತೀನಿ. ಅಂದರೆ ನಾಳೆ ನಿಶ್ಚಿತಾರ್ಥ ನಡೆಯಲ್ಲ ಅನ್ನೋದಂತೂ ನನಗೆ ಗ್ಯಾರಂಟಿ ಆಯಿತು. ಆದರೆ ನೀನು ನಾಳೆ ಅದೇನು ಮಾಡಕ್ಕೆ ಹೊರಟಿದೆಯೋ ಅನ್ನೋದನ್ನು ಹೇಳಿದ್ದಿದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದಾಗಿತ್ತು. ಈಗಲೂ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ಈಗ ನೀನು ತಲೆ ಕೆಡ್ಸ್ಕೊಂಡು ಎಷ್ಟೇ ಯೋಚನೆ ಮಾಡಿದ್ರು ನಾನೇನು ಹೇಳಲ್ಲ. ಯಾಕೆಂದ್ರೆ ನಾಳೆ ಏನಾಗಬೇಕು ಅದು ಹಾಗೇ ಆಗತ್ತೆ. ಆ ಆರ್ತಿಗೆ ಕೊನೆ ದಿವಸ ಆಗತ್ತೆ. ಅಜ್ಜಿ, ನೀನು ಇಷ್ಟು ಹೇಳ್ದಲ್ಲ ಅಷ್ಟು ಸಾಕು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಯಾಕೆಂದ್ರೆ ಇದರಿಂದ ನನಗೊಬ್ಬನಿಗೆ ಅಲ್ಲ, ನಮ್ಮೆಲ್ರಿಗೂ ಒಳ್ಳೇದಾಗುತ್ತೆ. ಹಾಗಾದರೆ ಆರ್ತಿ ಅನ್ನೋಳ ಜೀವನ ನಾಳೆಗೆ ಅಂತ್ಯ ಆಗುತ್ತೆ, ನಮಗೆ ಹೊಸ ಜೀವನ ಶುರುವಾಗುತ್ತೆ. ಅದರಲ್ಲೂ ನವಮೀನ ನನ್ನ ಮಗ ಮದುವೆ ಆಗ್ತಾನೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ಒಂದು ಕಡೆ ನನ್ನ ಮಗ ಪ್ರಮೋದನಿಗೆ ನವಮಿ, ಇನ್ನೊಂದು ಕಡೆ ಈ ಆಸ್ತಿ ಎಲ್ಲ ನಮ್ಮ ಕೈ ಸೇರುತ್ತೆ. ಬರೀ ಚಿಂತೆಯಿಂದ ಮಾತ್ರ ನಿದ್ದೆ ಬರಲ್ಲ ಅಂದ್ಕೊಂಡಿದ್ದೆ, ಆದರೆ ಖುಷಿಗೂ ನಿದ್ದೆ ಬರಲ್ಲ ಅನಿಸುತ್ತೆ. ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಏನಾಯ್ತು? ಏನೂ ಇಲ್ಲ, ಫೋನ್ ಕೊಡು. ಯಾಕಮ್ಮ, ನಿನ್ನ ಫೋನ್ನ ನಾನು ನೋಡಬಾರ್ದಾ? ನೋಡಿದ್ರೆ ತಪ್ಪಾಗುತ್ತಾ? ಹಾಗೇನೂ ಇಲ್ಲ ನವಮಿ, ಅದು ಏನೋ ಓದ್ತಾ ಇದ್ದೆ, ಅದನ್ನು ಓದೋಣ ಅಂತ.
ನಿನಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲಲ್ಲಮ್ಮ. ನಾನು ನೋಡಿದಾಗ ಫೋನ್ ರಿಂಗ್ ಆಗ್ತಿತ್ತು, ನೀನು ಅದನ್ನು ತಗೊಳ್ಳೋದಕ್ಕೆ ಹೋದೆ, ಅಷ್ಟರಲ್ಲಿ ನಾನು ತಗೊಂಡೆ ತಾನೆ. ಮತ್ತೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ? ಏನಪ್ಪ ಮಾಡೋದೀಗ? ಜಗದೀಶ್ ಅವ್ರು ಫೋನ್ ಮಾಡಿರೋದು ಅಂತ ಗೊತ್ತಾದರೆ ಇವಳು ಏನು ತಿಳ್ಕೊತಾಳೆ? ಈಗ ಹೇಗೆ ಇವಳಿಂದ ಫೋನ್ ತಗೊಳ್ಳೋದು? ಅವ್ರೇನಾದರೂ ಮತ್ತೆ ಫೋನ್ ಮಾಡಿದ್ರೆ ಖಂಡಿತ ಎಡವಟ್ಟಾಗ್ಬಿಡುತ್ತೆ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಯಾರು ಫೋನ್ ಮಾಡಿದ್ದು? ಯಾರು ಫೋನ್ ಮಾಡಿದ್ದು ಅಂತ ನನಗೆ ಗೊತ್ತು. ನಾನೇನು ಮಾತಾಡಿದ್ನಾ? ಯಾರು ಅನ್ನೋದು ತಿಳ್ಕೊಬೋದಾಯಿತು. ಈಗಲೂ ಕಾಲ ಮಿಂಚಿಲ್ಲ, ಅವ್ರು ಯಾರು ಅಂತ ಕೇಳ್ಬಿಡ್ಲಾ? ಬೇಡ ಬೇಡ, ಈಗಿನ ಪರಿಸ್ಥಿತಿಯಲ್ಲಿ ಕೇಳಿದ್ರೆ ಅಮ್ಮ ಬೇಜಾರಾಗ್ತಾರೆ. ಯಾಕಮ್ಮ ಅಷ್ಟು ಅವಸರದಲ್ಲಿ ಕಿತ್ಕೊಂಡೆ? ಕೊಡು, ಯಾರು ಫೋನ್ ಮಾಡಿದ್ದಾರೆ ಅಂತ ನಾನು ನೋಡ್ತೀನಿ. ಅದು ಯಾವುದೋ ಕಂಪ್ನಿಯವರು ಇರಬೇಕು. ಈಗ ಅದೆಲ್ಲ ಯಾಕೆ ಬೇಕು ಹೇಳು? ಫೋನ್ ರಿಸೀವ್ ಮಾಡಿದ್ರೆ ಸುಮ್ಮನೆ ಸಾಲ ಕೊಡ್ತೀವಿ, ಇಲ್ಲಾಂದರೆ ಪ್ರೈಸ್ ಸಿಕ್ಕಿದೆ ಅಂತ ಸುಳ್ಳು ಹೇಳ್ತಾರೆ. ಬೇಡ. ನನಗೆ ಯಾಕೋ ಕಂಪ್ನಿ ಕಾಲ್ ಅನ್ನಿಸ್ತಾ ಇಲ್ಲ, ಯಾವುದೋ ಹೆಸರು ಬಂದಾಗ ಕಾಣಿಸ್ತು. ಯಾರು ಅನ್ನೋದು ಗೊತ್ತಾಗಲಿಲ್ಲ. ಕೊಡಿಲಿ, ನಾನೇ ಚೆಕ್ ಮಾಡಿ ಹೇಳ್ತೀನಿ. ಬೇಡ ಅಂತ ಹೇಳಿದ್ನಲ್ಲ. ಅದು ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡು, ನೀನು ಮಲ್ಗಲ್ಲ, ನನ್ನನ್ನು ಮಲ್ಗೋಕೆ ಬಿಡಲ್ಲ. ನಾನು ನಿದ್ದೆ ಬರ್ತಾ ಇದೆ, ನೀನು ಹೋಗಿ ಮಲ್ಕೋ ಹೋಗು. ಬೆಳಿಗ್ಗೆ ಇದ್ರೆ ನಂಗೆ ಎಷ್ಟು ಕೆಲಸ ಇದೆ ಗೊತ್ತಾ ನಿನಗೆ? ಅದಕ್ಕೆ ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಈ ಮನೇಲಿ ಕೆಲಸ ಮಾಡೋಕೆ ಅಂತಾನೆ ಎಷ್ಟೊಂದು ಜನ ಇದ್ದಾರೆ ಬಿಡು, ಅವ್ರು ಮಾಡ್ತಾರೆ. ಹೌದಾ? ನಾಳೆ ನಡೆಯೋದು ನನ್ನ ಮಗಳ ಎಂಗೇಜ್ಮೆಂಟ್. ಬೇರೆಯವ್ರ ಹತ್ರ ಆ ಕೆಲಸ ಮಾಡ್ಸೋಕ್ಕಾಗುತ್ತಾ? ನಾನೇ ಮುಂದೆ ನಿಂತು ಎಲ್ಲ ಕೆಲಸನೂ ಮಾಡಬೇಕು. ಅಮ್ಮ, ಈಗಿನ ಪರಿಸ್ಥಿತಿಯಲ್ಲಿ ನೀನು ಈ ಕೆಲಸ ಎಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ. ಒಂದು 2-3 ದಿವಸ ನೀನು ರೆಸ್ಟ್ ಮಾಡಬೇಕು. ಸುಮ್ಮನೆ ಓಡಾಡಿ ಆಯಸ್ ಮಾಡ್ಕೋಬೇಡ. ಹಲೋ, ಅಂಥ ಪರಿಸ್ಥಿತಿ ನನಗೇನು ಬಂದಿಲ್ಲಮ್ಮ. ಇದು ಸಣ್ಣ ಗಾಯ ಅಷ್ಟೇ, ಇದಕ್ಕೆಲ್ಲ ನಾನು ಕ್ಯಾರೆ ಮಾಡಲ್ಲ. ಆಗ್ಲಿಕ್ಕಿಂತ ಈಗ ಎಷ್ಟೋ ವಾಸಿ ಆಗಿದೆ ಗೊತ್ತಾ? ಬೆಳಿಗ್ಗೆ ಹೊತ್ತಿಗೆ ಎಲ್ಲ ಪೂರ್ತಿ ಮಾಯ ಆಗ್ಬಿಟ್ಟಿರುತ್ತೆ. ಈ ಬ್ಯಾಂಡೇಜ್ ಗಿಂಡೇಜ್ ಏನೂ ಬೇಡ. ನಾವು ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀವಿ. ನೀನು ಹೋಗಿ ಮಲ್ಕೋ ಹೋಗಿ. ಸರಿ ಸರಿ, ನನಗೆ ಮಲ್ಗೋ ಕೇಳಿ ನೀನು ಹೀಗೆ ಇರಬೇಡ. ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೋ ಹೋಗು. ಒಂದು ವೇಳೆ ನವಮಿ ಏನಾದರೂ ಫೋನ್ ರಿಸೀವ್ ಮಾಡಿದ್ರೆ ಮೊದಲು ನಾನು ಜೆ ಅನ್ನೋದನ್ನ ತೆಗೆದು ಬೇರೆ ಹೆಸರಲ್ಲಿ ಫೀಡ್ ಮಾಡ್ಕೋಬೇಕು. ಬೆಳಿಗ್ಗೆಯಿಂದ ಅವ್ರ ಫೋನ್ನ ರಿಸೀವ್ ಮಾಡಿಲ್ಲ. ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾನೋ ಏನೋ. ನಾನೇ ಫೋನ್ ಮಾಡಿಬಿಡ್ಲಾ? ಬೇಡ, ನಾಳೆ ಒಂದು ದಿನ ಕಳೀಲಿ, ಆಮೇಲೆ ನಾನೇ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅದೇ ಸರಿ. ಇನ್ನೊಂದ್ಸರಿ ಫೋನ್ ಮಾಡ್ಬಿಡ್ಲ? ಏ ಬೇಡ ಬೇಡ ಬೇಡ, ಈಗಾಗಲೇ ಸಾಕಷ್ಟು ಸಾರಿ ನಾನು ಫೋನ್ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಫೋನ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಮನೆ ಗೊತ್ತಿದ್ರೆ ಹೋಗಿ ವಿಚಾರಿಸ್ಕೊಂಡು ಬರ್ಬೋದಾಗಿತ್ತು. ನಾನು ಎಷ್ಟು ಸರಿ ಕೇಳಿದ್ದೀನಿ,
ಮನೆ ಅಡ್ರೆಸ್ಸನ್ನ ನನ್ನ ಮಾತು ಕೇಳ್ತಿಲ್ಲ. ಆರತಿ, ನಿನ್ನ ಜೊತೆ ಮಾತಾಡಿದೆ, ನಿನ್ನ ನೋಡಿದೆ, ನನಗೆ ಹುಚ್ಚಿಡಿಯುತ್ತೆ. ಆರತಿ, ಒಂದು ಸರಿ ಫೋನ್ ಮಾಡು. ಜೀವನದಲ್ಲಿ ಮತ್ತೆ ಇಂಥ ತಪ್ಪನ್ನು ನಾನು ಮಾಡೋದಿಲ್ಲ. ಪ್ಲೀಸ್ ಆರತಿ, ಒಂದ್ಸರಿ ಫೋನ್ ಮಾಡು. ತಾತ, ತಾತ, ಪುಟ, ಯಾವಾಗ ಬಂದೆ? ಇನ್ನು ಮಲಗಿಲ್ವಾ? ತಾತ, ನೀವ್ ಇತ್ತೀಚೆಗಂತೂ ತುಂಬಾ ಸುಳ್ಳು ಹೇಳೋದನ್ನ ಕಲ್ತಿದ್ದೀರಾ. ನಾನು ಸುಳ್ಳು ಹೇಳಿದೆ? ಪುಟಿ, ನಾನೇನು ಸುಳ್ಳು ಹೇಳಿದೆ? ಅದು ನನ್ನ ಪುಟ್ಟಿ ಹತ್ರ ಸುಳ್ಳು ಹೇಳಕ್ಕಾಗತ್ತ ನಾನು? ಮತ್ತೆ ಇನ್ಮೇಲಿಂದ ಯೋಚನೆ ಮಾಡಲ್ಲ, ಖುಷಿಯಾಗಿರ್ತೀನಿ ಅಂತ ಹೇಳಿ ಈಗ ನಾನು ಬಂದು ನಿಂತಿದ್ರು ಗಮನ ಕೊಡ್ದೆ ಏನೋ ಯೋಚನೆ ಮಾಡ್ತಿದ್ದೀರಾ. ಇದು ಸುಳ್ಳಲ್ವಾ? ಸಾರಿ ಪುಟ್ಟ, ಇನ್ ಮುಂದೆ ಹೀಗೆ ಮಾಡಲ್ಲ. ಹೋಗಿ ತಾತ, ಸುಳ್ಳು ಹೇಳಲ್ಲ ಅಂತ ಹೇಳ್ತೀರಾ, ಮತ್ತೆ ಮತ್ತೆ ಸುಳ್ಳು ಹೇಳ್ತೀರಾ. ನಂಗೆ ಇದು ಇಷ್ಟ ಆಗಲ್ಲ. ನಿಮ್ ಜೊತೆ ಟೂ ಅಯ್ಯೋ ಅಬ್ಬಬ್ಬಬ್ಬಬ್ಬ. ನನ್ನ ಬಂಗಾರಿಗೆ ಕೋಪ ಬಂದ್ಬಿಟ್ಟಿದೆ. ಹೇಗೆ ಸರಿ ಮಾಡೋದು? ಅಯ್ಯಪ್ಪ, ಎಷ್ಟು ಬಿಟ್ಟು ಇಷ್ಟ ಎಷ್ಟು ಕೋಪ ಬಂದಿದೆ. ಬಂಗಾರ, ಇನ್ನೊಂದ್ಸರಿ ಹೀಗೆ ಮಾಡಲ್ಲ. ಅಯ್ಯಪ್ಪ ಪುಟ್ಟಿ, ಸಾರಿ, ಇನ್ನೊಂದ್ಸರಿ ಹೀಗೆ ಮಾಡಲ್ಲ. ಆಯ್ತು. ಬಂಗಾರ, ಆದ್ರೆ ನೀವು ತಪ್ಪು ಮಾಡಿರೋದಕ್ಕೆ ನಂಗೆ 2 ಕತೆ ಹೇಳ್ಬೇಕು. 2 ಕತೆನಾ? ಹೌದು, ಇಲ್ಲಾಂದ್ರೆ ನಾನು ನಿಮ್ ಕ್ಷಮಿಸೋದಿಲ್ಲ. ಸರಿ ಬಿಡು, ಕತೆ ಹೇಳ್ತೀನಿ. 2 ಕತೆ ಹೇಳ್ತೀನಿ ನಾನು. 1 ಕತೆ, 2 ಕತೆ ಹೇಳಿ ಮುಗಿಸ್ಬಿಟ್ಟೆ. ತಾತ, ನೀವ್ ತಿರ್ಗಾ ನನ್ನ ಯಾಮಾರಿಸ್ತಾ ಇದ್ದೀರಾ. ಸಾರಿ. ಈಗ 1 ಕತೆ ಹೇಳ್ತೀನಿ ಬಿಡು. ಒಂದಲ್ಲ ಒಂದು ಊರಲ್ಲಿ ಒಬ್ಬ ರಾಕ್ಷಸ ಇತ್ತು. ಆ ರಾಕ್ಷಸನಿಗೆ ಪ್ರತಿದಿನ ಆ ಊರಿನ ಒಂದೊಂದು ಮನೆಯವರು ಊಟ ತಗೊಂಡು ಕೊಡಬೇಕಾಗಿತ್ತು. ಅಕಸ್ಮಾತ್ ಆಗಿ ಏನಾದ್ರೂ ತಪ್ಪಿಸಿದ್ರೆ ಆ ಮನೆಯವರು ಸಾಯಿಸ್ಬಿಡೋರು. ಇಡೀ ಊರವರೆಲ್ಲ ಹೆದರ್ಕೊಂಡು ದಿನ ಅವನಿಗೆ ಊಟ ತಗೊಂಡು ಹೋಗಿ ಕೊಡೋ. ಹೀಗೆ ನಡೀತಾ ಇತ್ತು. ಒಂದು ದಿನ ಸುರೇಶನ ಮನೆ ಪಾಳಿ ಬರುತ್ತೆ. ಆ ಸುರೇಶ ಹೇಳ್ತಾನೆ ಮನೆಯವರಿಗೆ, ಅವನಿಗೆ ಊಟ ತಗೊಂಡು ಕೊಡೋದು ಬೇಡ. ಆಗ ಮನೆಯವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ, ಊಟ ತಗೊಂಡು ಕೊಟ್ಟಿಲ್ಲ ಅಂತಂದ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೆ ಅಂತ. ನೀವೇನು ಹೆದರ್ಕೋಬೇಡಿ, ನಾನಿದ್ದೀನಿ, ಊಟ ತಗೊಂಡು ಕೊಡೋದು ಬೇಡ ಅಂತ. ಆಗ ಈ ವಿಷಯ ಊರಿನವರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅಯ್ಯೋ, ಇವನು ಊಟ ತಗೊಂಡು ಕೊಟ್ಟಿಲ್ಲ ಅಂತಂದ್ರೆ ಅವ್ರನ್ನೆಲ್ಲ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟು ಊರ್ ಜನರನ್ನೆಲ್ಲ ಸಾಯಿಸ್ಬಿಟ್ರೆ ಅಂತ ಎಲ್ಲ ಆ ಸುರೇಶನ ಮನೆ ಮುಂದೆ ಜಮಾಯಿಸ್ತಾರೆ. ಇಲ್ಲ, ಊಟ ತಗೊಂಡು ಕೊಡ್ಬೇಕು ಅಂತ ಹೇಳ್ತಾರೆ. ಇವನಿಲ್ಲ ಅಂತ ಹೇಳ್ತಾನೆ. ಜನ ಕೇಳಲ್ಲ. ಆಗ ಇವನು ಅದು ಇದು ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾನೆ. ರಾಕ್ಷಸ ಇರೋನು ಒಬ್ಬನೇ. ನಾವು ಊರಿನಲ್ಲಿ ಎಷ್ಟು ಜನ ಇದ್ದೀವಿ, ಇಷ್ಟೆಲ್ಲ ಜನ ಇದ್ದೀವಲ್ವ ಅಂತ ಹೇಳಿ ಆ ರಾಕ್ಷಸ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ರಾಕ್ಷಸ ಇನ್ನೂ ಊಟ ಬಂದಿಲ್ಲ ಅಂತ ಕೋಪದಿಂದ ಹೊರಗೆ ಬಂದು ನೋಡ್ತಾನೆ. ಊರಿನ ಜನ ಎಲ್ಲ ನಿಂತಿದ್ದಾರೆ. ಇವನಿಗೆ ಭಯ ಆಗ್ಬಿಡುತ್ತೆ ರಾಕ್ಷಸನಿಗೆ. ಏನ್ ಮಾಡೋದು ಅಂತ. ಆದ್ರೂ ಆ ರಾಕ್ಷಸ ಅದನ್ನೆಲ್ಲ ತೋರಿಸ್ಕೊಳ್ಳದೆ ಜನ ಇರ್ತಾರಲ್ಲ ಅವ್ರ ಕಡೆ ನುಗ್ಗು ಬಿಡ್ತಾನೆ. ಆಗ ಹಳ್ಳಿ ಜನ ಏನ್ ಮಾಡ್ತಾರೆ, ಈಗ ಕಲ್ಲು ತಗೊಂಡು ರಾಕ್ಷಸನ ಕಡೆ ಹೊಡಿತಾರೆ. ಆ ಹೊಡೆದು ಏಟಿಗೆ ರಾಕ್ಷಸ ಸತ್ತೋಗ್ಬಿಡ್ತಾನೆ. ಆಮೇಲೆ ಊರಿನ ಜನ ಎಲ್ಲ ನೆಮ್ಮದಿಯಿಂದ ಬದುಕ್ತಾರೆ. ಈಗ ಈ ಕಥೆಯ ಸಾರಾಂಶವೇನು? ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ವೆರಿ ಗುಡ್. ನನ್ನ ಕಂದ, ಲೇಟ್ ಆಗ್ಬಿಡ್ತು, ಈಗ ಹೋಗಿ ಮಲಕ್ಕೋ. ತಾತ, 2 ಕತೆ ಹೇಳ್ತೀನಿ ಅಂತ ತಾನೇ ಹೇಳಿದ್ದು. ನನ್ನ ಕತೆ ಹೇಳಬೇಕಾ? ಈಗ ಏನಾಗುತ್ತೆ ಅಂತಂದ್ರೆ ಪುಟಿ, ಒಂದಲ್ಲ ಒಂದು
ಅವ್ರು ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾರಾ? ಅವರೇನಾ ಈಗ ಕಾಲ್ ಮಾಡಿದ್ದು? ಯಾರು ಅಂತ ನೋಡೋ ಅಷ್ಟರಲ್ಲಿ ಅಮ್ಮ ಫೋನ್ ತಗೊಂಡ್ಬಿಟ್ರು. ಈ ಸಮಯದಲ್ಲಿ ಇದನ್ನು ಕೇಳೋದು ಸರಿಯಲ್ಲ ಅನ್ಸುತ್ತೆ. ಇರಲಿ, ಟೈಮ್ ನೋಡಿಕೊಂಡು ಯಾರು ಅಂತ ತಿಳ್ಕೊಳ್ಳೋಣ. ಚಿರು, ನೀನು ಇನ್ನೂ ಮಲಗಿಲ್ವಾ? ನಿಮ್ಮ ತಾಯಿಗೆ ಆ ರೀತಿ ಆಗಿರ್ಬೇಕಾದ್ರೆ ಹೇಗೆ ನಿದ್ದೆ ಬರುತ್ತೆ ಹೇಳು? ಮನೇಲೆಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಈಗೇನು ಆರಾಮಾಗಿದ್ದಾರೆ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸದ್ಯಕ್ಕೆ ಏನಿಲ್ಲ ಕಣೋ, ಅವ್ರು ಆರಾಮಾಗೇ ಇದ್ದಾರೆ. ಮನ್ಸಲ್ಲಿ ನೋವಿದ್ರು ಅವ್ರು ಹೇಳ್ಕೊಳ್ಳಲ್ಲ ಅನ್ನೋದು ನನಗೆ ಗೊತ್ತು. ನನಗಂತೂ ಆ ಘಟನೆನ ನಂಬೋಕೆ ಆಗ್ತಾ ಇಲ್ಲ ನವಮಿ. ಎಷ್ಟು ಖುಷಿಯಾಗಿ ಎಲ್ಲರೂ ಮಾತಾಡಿಸ್ತಾ ಉಪಚಾರ ಮಾಡ್ತಾ ಇದ್ರು. ಆ ಘಟನೆ ನಡೆದಿದ್ದರಿಂದ ಅಲ್ಲಿ ಎಲ್ಲರೂ ಸಂತೋಷನೂ ಹಾಳಾಯಿತು. ನನ್ನ ಹಣೆ ಬರದಲ್ಲಿ ಜಾಸ್ತಿ ಖುಷಿ ಪಡೋದನ್ನ ಬರ್ದಿಲ್ಲ ಅನ್ಸುತ್ತೆ. ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ಹಾಗಂತ ನಾನು ಧೈರ್ಯ ಕಳ್ಕೊಳ್ಳಲ್ಲ, ಎಲ್ಲಾನು ಎದುರಿಸಿ ಹೋರಾಡ್ತೀನಿ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕಣ್ಣೀರು ಹಾಕೊಂಡು ಕೂತ್ಕೋತಾ ಇದ್ರು. ನೀನು ಧೈರ್ಯವಾಗಿರೋದಕ್ಕೇನೆ ನಿಮ್ಮ ತಾಯಿ ಕೂಡ ಧೈರ್ಯವಾಗಿದ್ದಾರೆ. ತಾಯಿಗೆ ತಕ್ಕ ಮಗಳು. ಹೋಗ್ಲಿದ್ದು ಸಾಕು, ನಾಳೆ ಬೇಗ ಬರ್ತಿರ ತಾನೆ? ನವಮಿ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನಿಮ್ಮ ತಾಯಿಗೆ ಈ ರೀತಿ ಆಗಿರ್ಬೇಕಾದ್ರೆ ನಾವು ಎಂಗೇಜ್ಮೆಂಟ್ ಮಾಡ್ಕೋಬೇಕಾ? ಮೊದಲೇ ಅವರು ನೋವಲ್ಲಿದ್ದಾರೆ. ನಾಳೆ ಹೇಗೆ ಎಂಗೇಜ್ಮೆಂಟಲ್ಲಿ ಅವ್ರು ಓಡಾಡೋಕ್ಕಾಗುತ್ತೆ? ಅವ್ರು ಹುಷಾರಾದ್ಮೇಲೆ ಎಂಗೇಜ್ಮೆಂಟ್ ಮಾಡ್ಕೋಬೋದಲ್ವಾ? ಅದು ಹಾಗಲ್ಲ ಕಣೋ. ಈಗ ಎಂಗೇಜ್ಮೆಂಟ್ ಬೇಡ ಅಂದರೆ ಇವತ್ತು ಆಗಿರೋ ನೋವಿಗಿನ್ನ ಇನ್ನೂ ನೋವು ಜಾಸ್ತಿ ಆಗುತ್ತೆ. ಪದೇ ಪದೇ ಅವ್ರ ಮನಸ್ಸಿಗೆ ನೋಡ್ಕೊಡೋದಕ್ಕೆ ನನಗಿಷ್ಟ ಇಲ್ಲ. ನಾನೊಂದ್ಸಲ ಅವ್ರ ಹತ್ರ ಮಾತಾಡಿ ನೋಡ್ಲಾ? ನಾನು ಮಾತಾಡಿದ್ರೆ ಅವ್ರು ಒಪ್ಕೋಬೋದೇನೋ? ಬೇಡ ಅಂತ ಹೇಳ್ತಿದ್ದೀನಲ್ಲೇನೋ. ಈ ಎಂಗೇಜ್ಮೆಂಟ್ ಆದ್ರೇ ನನ್ನ ಮುಂದಿನ ದಾರಿ ಸುಲಭ ಆಗುತ್ತೆ. ಇಲ್ಲದೆ ಹೋದರೆ ನಾನು ಅನ್ಕೊಂಡಿರೋದೆಲ್ಲ ಮುಂದೆ ಮುಂದೆ ಹೋಗ್ತಾನೇ ಇರುತ್ತೆ. ಈ ಕಡೆ ನಾನು ನೆಮ್ಮದಿಯಾಗಿರೋದಕ್ಕಾಗಲ್ಲ, ಅಮ್ಮನ ನೋವು ದೂರ ಮಾಡೋದಕ್ಕಾಗಲ್ಲ. ಸರಿ ನವಮಿ, ನೀನೇನು ಅಂದ್ಕೊಂಡಿದ್ಯೋ ಅದು ಹಾಗೆ ಆಗಲಿ.